ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಧ್ಯಾಹ್ನದಿಂದ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ವೀಕೆಂಡ್, ಸಾಟರ್ಡೆ. ಸೊ ನಿನ್ನೆ ಬರ್ತಾ ಜಾತ್ರೆಗೆ ಹೋಗಿದ್ವಿ. ಇವತ್ತು ನಿಮಗೆ ಮಾರ್ಕೆಟಿಂದ ಬರ್ತಾ ಹಣ್ಣುಗಳು ತಗೊಬಂದೆ. ಹಾಗಾಗಿ ಇವತ್ತು ಯಾವುದೋ ಕರ್ಬೂಜದ ಹಣ್ಣು, ಅದರಲ್ಲಿ ಜ್ಯೂಸ್ ಮಾಡ್ತಾ ಇದ್ದೀನಿ ನನ್ನದೇ ಆದಂಥ ಸ್ಟೈಲಲ್ಲಿ. ಏನು ಜ್ಯೂಸ್ ಎಲ್ಲರೂ ಕಾಮನ್ ಆಗಿ ಒಂದೇ ಥರ ಮಾಡೋದು, ಯಾವ ಥರ ಅಂತ ನಿಮಗೂ ಗೊತ್ತಿರುತ್ತೆ. ಸೊ ಆದರೂ ನಿಮ್ಗೆಲ್ಲ ಒಂದ್ಸಲ ತೋರಿಸ್ತೀನಿ ಬನ್ನಿ. ಈಗ ನಾನು ಹೆಂಡತಿ ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಿದ್ದಂಗೆ ಈ ಸಮ್ಮರಲ್ಲಿ ಕಾಫಿ ಟೀಗಿಂತ ಜ್ಯೂಸ್ ಕುಡಿದ್ರೆ ಬೆಸ್ಟ್, ತಂಪಾಗಿರುತ್ತೆ. ಹಾಗಾಗಿ ನಾನೀಗ ಜ್ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ 2 ಹಣ್ಣಿಂದ ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಆಗಲಿ ಕ್ವಾಂಟಿಟಿ ಅಂತ. ಆಮೇಲೆ ನಮ್ಮನೆ ಜ್ಯೂಸ್ ಮಾಡೋದಕ್ಕೆ ಅಂತಲೇ ಒಂದು ಅದೇ ಪ್ರೆಸ್ಟೀಜಲ್ಲಿ ತಗೊಂಡಿದ್ದು ಮಿಕ್ಸಿನ. ಸೊ ಅದರಲ್ಲಿ ಇದೊಂದು ಜ್ಯೂಸ್ ಮಾಡೋದಕ್ಕೆ ಅಂತಲೇ ಕೊಟ್ಟಿದ್ದಾರೆ. ಇದು ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಗ್ರೈಂಡ್ ಮಾಡಿದಂತೂ ಈ ಗ್ಯಾಪಲ್ಲಿ ಗ್ರೈಂಡ್ ಆಗುತ್ತೆ. ಆಗಿದ್ದು ಈ ಸಣ್ಣ ಸಣ್ಣ ಜಾಲಲ್ಲಿ ಏನಾಗುತ್ತೆ, ನೀಟಾಗಿ ಸಣ್ಣದಾಗಿ ರುಬ್ಬಿದ್ದೆಲ್ಲ ಆಚೆಗೆ ಬರುತ್ತೆ. ಸೊ ಆಚೆಗೆ ಬಂದಿದ್ದು ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿಗೆ ಆಚೆಗೆ ಬರುತ್ತೆ. ಸೊ ಈ ಒಂದು ಪೋರ್ಷನ್ ಬರುತ್ತೆ, ಈ ಕಡೆ ಗ್ಯಾಪ್ ಇದೆಯಲ್ಲ ಅಲ್ಲಿಗೆ ಬರುತ್ತೆ. ಸೊ ಒಳಗಡೆ ಇಲ್ಲಿ ಏನಿದೆ ಅಲ್ಲಿ ಗ್ರೈಂಡ್ ಆಗಿದ್ದೆಲ್ಲ ಇಲ್ಲಿ ಬಂದಿತ್ತು. ಇನ್ನು ದಪ್ಪ ಇರೋದೆಲ್ಲ ಒಳಗಡೆ ಉಳಿದಿರ್ತದೆ. ಸೊ ಇವಾಗ ಮಾಡ್ತೀನಿ. ಹಣ್ಣನ್ನ ಅದಕ್ಕಿಂತ ಮುಂಚೆ ಕಟ್ ಮಾಡ್ಕೊಬೇಕು. ಇನ್ನೂ ಕಟ್ ಮಾಡ್ಕೊಂಡಿಲ್ಲ, ಕಟ್ ಮಾಡ್ಬಿಟ್ಟು ಹಾಕ್ತೀನಿ. ಆ್ಯಕ್ಚುಲಿ ಇದ್ರದ್ದು ಒಳಗಡೆ ಇರ್ತಲ್ಲ ಏನೋ ಬಿತ್ತ, ಅದು ತುಂಬ ಒಳ್ಳೇದು ಹೆಲ್ತ್ಗೆ. ಒಣಗಿಸ್ಬಿಟ್ಟು ಅದನ್ನು ತಿಂತಾರೆ, ಅದೆಲ್ಲ ಹೆಲ್ದಿ ಅಂತೇಳಿ. ಸೊ ನನ್ನ ಮಗನಿಗೆ ಇವತ್ತು ಸ್ಕೂಲ್ ರಜಾ. ಅವನಂತೂ ನಾನು ವಿಡಿಯೋ ಮಾಡ್ತಾ ಇದ್ರೆ ಅವನು ಬಂದ್ಬಿಡ್ತಾನೆ. ಅಂದ್ಬಿಟ್ಟು ಏನಂತೀಯಪ್ಪ, ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ನಮ್ಮ ಪಪ್ಪ ಜ್ಯೂಸ್ ಮಾಡ್ತಾವ್ರೆ ಅಂತಾನೆ. ನೋಡಿ ಕಾಣಿಸಲ್ಲ ಅಂದ್ಬಿಟ್ಟು ಅಲ್ಲೋಗಿ ಹತ್ತು ಕೂತ್ಕೊಂಡವನೆ. ಅದು ಅವ್ರ ಅಮ್ಮ ಹೇಳ್ತಾರಲ್ಲ ಹಂಗೆ, ಹಾಯ್ ಫ್ರೆಂಡ್ಸ್, ನಾನು ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ರಮ್ಯ ಮಾಡುವ ನಮಸ್ಕಾರಗಳು ಅಂತ ಹೇಳ್ತಾ ಇರೋದವನು. ನನ್ನ ಮಗನೇ ಸ್ವಲ್ಪ ದಿನ ಬಿಟ್ರೆ ನೀನೇ ದೊಡ್ಡ ಯೂಟ್ಯೂಬರ್ ಆಗ್ಬಿಡ್ತೀಯ. ಹೌದಾ? ಯೂಟ್ಯೂಬರ್ ಆಯ್ತೀಯಾ? ಚೆನ್ನಾಗಿ ಓದು. ಜ್ಯೂಸ್ ಮಾಡ್ತಾ ಇದ್ದೀನಿ. ಗ್ರೇಪ್ಸ್ ಹಾಕೋದಲ್ಲ ಮಗನೆ, ಗ್ರೇಪ್ ಜ್ಯೂಸ್ ಅಲ್ಲ ಇದು. ಆ್ಯಕ್ಚುಲಿ ನನ್ನ ಹೆಂಡತಿಗೆ ಯಾವ ಜ್ಯೂಸ್ ಇಷ್ಟ ಅಂದರೆ ಚಿಕ್ಕೂಸ್ ಇಷ್ಟ, ಸಪೋಟ ಜಾಸ್ತಿ. ಎಲ್ಲಾದರೂ ನಂದೇನು ಮುಖನೇ ಕಾಣ್ತಾ ಇಲ್ಲ ಅಷ್ಟೊಂದು ಹತ್ರಕ್ಕೆ. ಸಪೋಟ ಇಷ್ಟ ಜಾಸ್ತಿ ರಮ್ಮಿಂಗೆ. ನನಗೂ ಅಷ್ಟೇ ಸಪೋಟ ಅಷ್ಟು ಇಷ್ಟ ಆಗಲ್ಲ. ಅದೇನೋ ರಮ್ಮಿಂದು ನಂದು ಅಭಿರುಚಿ ಆ ವಿಚಾರದಲ್ಲಿ ಬೇರೆ ಬೇರೆ ಇರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಬಟ್ ನನಗೆ ಕರ್ಬೂಜ ಇಷ್ಟ ಆಗುತ್ತೆ. ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಸೊ ನೀವು ಅಷ್ಟೇ ಸಮ್ಮರಲ್ಲಿ ಮಾರ್ಕೆಟ್ಗೆ ಹೋಗಿ ಒಳ್ಳೆ ನಾರ್ಮಲ್ ಆಗಿ ಮಾಡ್ತಾರಲ್ಲ, ಅಲ್ಲಿಗಿಂತ ಇದರಲ್ಲಿ ಮಾರ್ಕೆಟಲ್ಲಿ ಕಡಿಮೆ ಸಿಗುತ್ತೆ ಹಣ್ಣುಗಳು. ಏನು ಕೊಂಡೋದಕ್ಕಾಗಲ್ಲ ಬೇಸಿಗೆಲಿ. ಅಂದರೆ ಸೀಸನ್ ಬಂದಾಗ ಅದ್ರ ರೈಟ್ ಈಗ ನೋಡಿ, ದ್ರಾಕ್ಷಿ ಇಲ್ಲಿ ನಮ್ಮ ಲೋಕಲಲ್ಲೆಲ್ಲ 180 ರೂಪಾಯಿ ಕೆಜಿ ಮಾರ್ತಾರೆ ಲೋಕಲಲ್ಲಿ. ಅಲ್ಲಿ ಮಾರ್ಕೆಟಲ್ಲಿ 140 ರೂಪಾಯಿ ಕೆಜಿ. ಇದು ಸಿಂತೋಟ ಹೇಳಿದ್ನಲ್ಲ, ನಿನ್ನೆ ತಗೊಬಂದಲ್ಲ, 5ಕ್ಕೆ ಗುಡ್ಡೆ ಲೆಕ್ಕದಲ್ಲಿ ಮಾರ್ತಾ ಇದ್ರು. ಆಗಲೇ ನಾವು ಬಂದಾಗ 10:15 ಆಗ್ಬಿಟ್ಟಿತ್ತು ಮಾರ್ಕೆಟ್ ಹತ್ರ. 10:15 ತಗೊಂಡು ಬಂದೆ. ಚೆನ್ನಾಗಿತ್ತು. ಯಾವುದು ಒಂದು ವೇಸ್ಟ್ ಆಗೋ ಥರನೇ ಯಾವುದೂ ಇಲ್ಲ. ಚೆನ್ನಾಗಿದೆ ಹಣ್ಣುಗಳು, ಯಾವುದು ಹೋಗ್ತಾ ಇದೆ ಅನ್ನೋ ಥರ ಇಲ್ಲ. ಗುಡ್ಡೆ ಲೆಕ್ಕ ಮಾಡ್ತಾ ಇದ್ರು, ಖುಷಿ ಆಯಿತು, ತಗೊಂಡೆ. ಅದೇ ಅವತ್ತು ರಮ್ಯಾ, ನಾನು ಲಾಸ್ಟ್ ಟೈಮ್ ಇಲ್ಲಿ ನಮ್ಮ ರಿಂಗ್ ರೋಡ್ ಹತ್ರ ಒಬ್ರು ಅಜ್ಜಿ ಮಾಡ್ತಾರೆ. ಅವರು ಕೆಜಿ ಎಷ್ಟು ಹೇಳಿದ್ರಪ್ಪ, ಕೆಜಿ 100 ರೂಪಾಯಿ 50 ರೂಪಾಯಿ ಹೇಳಿದ್ರು. ಕೆಜಿ 50 ರೂಪಾಯಿ ಅನ್ಸುತ್ತೆ. ಕೆಜಿ 50 ರೂಪಾಯಿ ಅಂದ್ರೆ ಒಂದಣ್ಣೆ 700 ರೂಪಾಯಿ ಮಾತ್ರ ಗೊತ್ತಾಯ್ತು. ಸೊ ಹಾಗಾಗಿ ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟು ಅವತ್ತು ತರಲಿಲ್ಲ. ಅದಕ್ಕೋಸ್ಕರ ಇವತ್ತು ತಗೊಂಡು ಬಂದಿದ್ದೀನಿ. ಮಾರ್ಕೆಟ್ ಕಡೆ ಹೋದಾಗ ಇನ್ಮೇಲೆ ತರಬೇಕು. ಈ ಸೀಸನಲ್ಲಿ ಜಾಸ್ತಿ ನಾವು ಇದು ಯಾವಾಗಲೂ ಅಷ್ಟೇನೆ, ಸಿಂತೋಟ ಕರ್ಬೂಜ ಅಂತಾರೆ, ಸಿಂತೋಟ ಅಂತಾರೆ, ಜಾಸ್ತಿ ಇದನ್ನ ಕುಡಿತೀವಿ. ಮ್ಯಾಂಗೋ ಜ್ಯೂಸ್ ಯಾಕೆ
ಮ್ಯಾಂಗೋ ಜ್ಯೂಸಾ? ಇದು ಮ್ಯಾಂಗೋ ಸೀಸನ್ ಅಲ್ಲ, ಇದು ಮ್ಯಾಂಗೋ ಸೀಸನ್ ನಮ್ಗನೆ ಸೀಸನ್ ಇದ್ದಾಗ ಮಾತ್ರ. ಅದೇನಿದು ಏನಪ್ಪ? ಅದೇನಿದು ಸಪೋಟನ ಸಪೋಟ ಅಲ್ಲ, ಸಿಂತೋಟ. ಸಿಂಧೋಟನ ನನಗೆ ಗೊತ್ತಿಲ್ಲ. ಸಿಂಧೋಟನ ಕರ್ಬೂಜ ಹಣ್ಣು ಅಂತ. ಹೌದಾ? ನನ್ನ ಮಗ ಏನಂದ್ರೆ ಎಲ್ಲನೂ ಗಮನಿಸ್ತಾನೆ, ಎಲ್ಲ ನೋಡ್ಕೊತಾನೆ. ಇದ್ಯಾಕೆ, ಅದ್ಯಾಕೆ ಹಿಂಗೆ, ಇದ್ಯಾಕೆ ಹಿಂಗೆ ಎಲ್ಲ ಸ್ವಲ್ಪ ಜಾಸ್ತಿ ತರಲೆ ನೋಡಿ, ಎಲ್ಲ ಕೇಳ್ತಾನೆ. ಒಟ್ಟಲ್ಲಿ ನನ್ನ ಮಗನೇ ನನಗೊಂಥರ ಕಂಪ್ನಿ, ಒಂಥರ ಬೆಸ್ಟ್ ಫ್ರೆಂಡ್ ಇದ್ದಂಗೆ. ಯಾಕಂದ್ರೆ ನೀವೇ ನೋಡ್ತಾ ಇರ್ತೀರಾ ನನ್ನ ಹೆಂಡತಿ ಎಷ್ಟು ಬಿಸಿ ಅಂತ. ಸೊ ನನಗೆ ನನ್ನ ಮಗ ಕಂಪ್ನಿ ಕೊಡೋದು ಜಾಸ್ತಿ ಅಲ್ವಾ ಮಗನೇ? ಇದಕ್ಕೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಬೇಕು. ನಮ್ಮನೆ ಏನಪ್ಪಾ ಅಂದ್ರೆ ಬ್ಲ್ಯಾಕ್ ಇರಬೇಕು ಜಾಸ್ತಿ. ಸೊ ಹಾಗಾಗಿ ಸಕ್ಕರೆನ ಫ್ರಿಡ್ಜಲ್ಲಿ ಇಟ್ಬಿಟ್ಟಿದ್ದೀನಿ. ಇಲ್ಲಿ ಇಟ್ಟಿದ್ರೆ ಏನು ಆ ಕೆಂಪಿರ್ಮೆ ಬರಲ್ಲ, ಕಪ್ಪಿರ್ಮೆ ಜಾಸ್ತಿ ಬರುತ್ತೆ. ಕಪ್ಪುದು ಶುಗರ್ ಆ್ಯಡ್ ಮಾಡಬೇಕು. ಇಲ್ಲ ಮೊನ್ನೆ ನಾನು ಕರೆಕ್ಟಾಗಿ ಆಫ್ ಮಾಡ್ತೀನಿ. ಸಪ್ಪೆ ಆದ್ರೂ ಕುಡಿಯಕ್ಕಾಗಲ್ಲ ಮೊನ್ನೆ. ಸೊ ಜೊತೆಗೆ ನಾನು ಯೂಸ್ ಮಾಡೋದು ನಂದಿನಿ ಮಿಲ್ಕ್. ಏನಪ್ಪ? ಲೆಮನ್ ಜ್ಯೂಸಾ? ಸೊ ಹಾಲು ಹಾಕೊಂಡಿದ್ದೀನಿ. ಜಾಸ್ತಿ ಹಾಲು ಹಾಕಿದ್ರೆ ಈಗ ಏನಾಗ್ಬಿಡ್ತದೆ, ಹಾಕ್ಬಿಡುತ್ತೆ. ಇದನ್ನ ಈಗ ಕ್ಯಾಪಲ್ಲಿ ಇದ್ರದ್ದು ನೋಡಿ, ಹಿಂದೆ ತಗೊಂಡು ಗೊತ್ತಿಲ್ಲ ಅಂತಾನೆ. ಜಸ್ಟ್ ಇದನ್ನ ಇಷ್ಟೇ ಇಷ್ಟ ಹಾಕೊಳ್ಳೋದು. ಇದನ್ನ ಹಾಕಿ ರುಬ್ಕೊಡ್ತಿದ್ದೆ. ಫುಲ್ ಕ್ಯಾಪ್ ಹಾಕೊಳ್ಳಂಗಿಲ್ಲ. ಕಾಣಿಸ್ತಿದ್ಯಾ ನೋಡಿ? ಅದು ಹಾಲು ಹಾಕಿದ್ವಲ್ಲ, ಅದು ಸಣ್ಣ ಸಣ್ಣದು ಇದರಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ. ಪಾಪ ನಿನ್ಗೆ ಕೊಡ್ತೀನಿ, ಕ್ಯಾಮ್ರಾ ವಿಡಿಯೋ ಮಾಡ್ತೀಯಾ? ಇದು ಸಣ್ಣ ಸಣ್ಣದು ಇರುತ್ತಲ್ಲ, ಅದು ಜಾಲರಿ ತರ. ಸೊ ಅಲ್ಲಿಂದ ಆಲ್ರೆಡಿ ಹಾಲು ಆಚೆಗೆ ಬಂದ್ಬಿಟ್ಟಿರ್ತದೆ. ಸೊ ಈಗ ನನ್ನ ಮಗನ ಕೊಡ್ತಾ ಇದ್ದೀನಿ ವಿಡಿಯೋ ಮಾಡೋದಕ್ಕೆ. ವಿಡಿಯೋ ಮಾಡೋ ಮಗನೆ ಹಿಂಗೆ ನೀಟಾಗಿ ಇಟ್ಕೊಳ್ಳಿ ಫೋನ್ನ. ಇಟ್ಕೊಳ್ಳಿ. ಮಮ್ಮಿ ಬರ್ತಾರಲ್ಲ, ಮಮ್ಮಿಗೆ ಜ್ಯೂಸು ಕೊಡೋಣ. ಸೊ ಅದು ಹೊರಗಡೆ ಮಾತ್ರ ಇದು ಓಪನ್ ಇದ್ರು ಅಂತ ತೊಂದ್ರೆ ಇಲ್ಲ, ಹೊರಗಡೆ ಮಾತ್ರ ಕ್ಲೋಸ್ ಮಾಡ್ಕೋ. ನೋಡಿ ಫ್ರೆಂಡ್ಸ್, ಈ ತರ ಆಗಿದೆ ಇವಾಗ ಜ್ಯೂಸು. ನೋಡಿ ಫುಲ್ ಸಣ್ಣ ಆಗಿದೆ. ಆದ್ರೆ ಇನ್ನೊಂದು ರೌಂಡ್ ಆಡ್ಸೋಣ ಅಂತಿದ್ದೀನಿ. ಇರೋ ಮಗನೆ, ಇನ್ನೊಂದು ರೌಂಡ್ ರುಬ್ತೀನಿ. ಇಟ್ಕೊಳ್ಳಿ ಹಿಂಗೆ. ಇನ್ನೊಂದು ರೌಂಡ್ ರುಬ್ತೀನಿ. ಈಗ ಹೇಗಾಗಿದೆ? ಪಾಸ್ಪೋರ್ಟ್ ಬಾಲ. ಏನಪ್ಪ? ಪಾಸ್ಪೋರ್ಟ್. ಇರು ಕುಡಿಲಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ತರ ತೆಗೆದು ನೋಡಿ ಇದನ್ನು ಓಪನ್ ಮಾಡ್ಬೋದು ಫ್ರೆಂಡ್ಸ್. ಈಗ ಒಂದು ಲೋಟ ತಗೊಂಡಿದ್ದೀನಿ, ಅದಕ್ಕೆ ಈಗ ನಾನು ನೀಟಾಗಿ ಹಾಕ್ತೀನಿ. ಬಾಯಿ ಪಾಪ ಹಿಡ್ಕೊ. ಇದು ಈ ಥರ ಇದನ್ನು ಹಂಗೆ ಇರ್ಬಿಡು, ಹಂಗೆ ಹಾಕ್ತೀನಿ ನೋಡೋಣ. ಇರು ನೋಡಿ ಎಷ್ಟು ಸಣ್ಣದಾಗಿ ಗ್ರೈಂಡ್ ಮಾಡಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಅನ್ಕೋತೀನಿ. ಕ್ವಾಂಟಿಟಿ ತುಂಬ ನೀರು ಥರ ಮಾಡಿಲ್ಲ, ಚೆನ್ನಾಗಿ ಮಾಡಿದ್ದೀನಿ. ಅಂದರೆ ಕೆಲವರು ಹಾಲಿಗೆ ನೀರು ಹಾಕಿರ್ತಾರೆ, ಹಾಲು ಹಾಕಿದ್ಮೇಲೆ ನೀರು ಹಾಕ್ಬಿಡ್ತಾರೆ, ಐಸ್ ಆ ಥರ ಎಲ್ಲ ಹಾಕಿ. ಸೊ ನಾವು ಆ ಥರ ಎಲ್ಲ ಮಾಡಿಲ್ಲ. ಇದನ್ನೇ ಒಂದು 5 ನಿಮಿಷ ಫ್ರಿಡ್ಜ್ಗೆ ಇಟ್ಟರೆ ಸಾಕು. ಸೊ ಇಲ್ಲ ನ್ಯಾಚುರಲಾಗಿ ಹಂಗೆ ಕುಡಿದ್ರು ಓಕೆ, ತೊಂದರೆ ಇಲ್ಲ. ಸೊ ಇದನ್ನು ರಮ್ಯಾ ಬಂದಮೇಲೆ ಕೊಡ್ತೀನಿ, ಕುಡಿದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ.
ಸೊ ಈಗ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ಒಂಥರ ಫ್ರೆಶ್ ಅನಿಸುತ್ತೆ. ಹೊರಗಡೆ ಎಲ್ಲ ಕುಡಿಯೋದಕ್ಕಿಂತ ನೋಡಿ ಎಷ್ಟು ಒಂದು ಸ್ವಲ್ಪನೂ ಇದು ಬಂದಿಲ್ಲ, ಅಂದರೆ ಎಲ್ಲ ಸಣ್ಣಗಾಗ್ಬಿಟ್ಟಿದೆ. ನೋಡಿ ನನ್ನದು ಫ್ರಿಡ್ಜು ತುಳಿಯಕ್ಕೆ ಹಾಕ್ತೀನಿ. ಎಷ್ಟು ಎಲ್ಲ ಒಂದು ಸ್ವಲ್ಪನೂ ಇದಾಗಿಲ್ಲ, ವೇಸ್ಟ್ ಆಗಿಲ್ಲ ಹಣ್ಣು ಎಲ್ಲ, ಅಂದರೆ ಎಲ್ಲ ಫುಲ್ಲು ರುಬ್ಬಿಟ್ಟಿರುತ್ತೆ. ಯಾವುದೋ ತಪ್ಪಕ್ಕೆ ಯಾವುದೂ ಸಿಗಲ್ಲ, ಹಂಗಂತಾರಲ್ಲ ಅಷ್ಟು ನೀಟಾಗಿ ಗ್ರೈಂಡ್ ಆಗಿದೆ. ಮುಚ್ಚಿಟ್ಟಿದ್ದೀನಿ, ಸ್ವಲ್ಪ ಫ್ರೀಸ್ ಆಗಲಿ. ಆಮೇಲೆ ರಮ್ಯಾ ಬರೋದು ಒಂದು 10 ನಿಮಿಷ ನನಗೆ ಫ್ರಿಡ್ಜಿಂದ ಆಚೆ ತೆಗೆದುಬಿಟ್ಟು ಕೊಡ್ತೀನಿ. ಜೊತೆ ಇನ್ನೊಂದೇನಪ್ಪ ಅಂದರೆ ನನಗೆ ಮೀಟಿಂಗ್ ಇದೆ, ಕನೆಕ್ಟ್ ಆಗಬೇಕು ಇವಾಗ. ಫ್ರೆಂಡ್ಸ್, ಆ್ಯಕ್ಚುಲಿ ನಾನು ಆಫೀಸಿಂದ ಬಂದೆ, ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ. ನನಗಂತೂ ಈ ತಿಂಗಳು ಯಾವಾಗ ಮುಗಿಯುತ್ತೋ ಅಂತ ಅನಿಸ್ಬಿಟ್ಟಿದೆ. ಒಂಥರ ಬಾಡಿ ಪೇನು ಫುಲ್ಲು. ಈ ಬಿಸಿಲಲ್ಲಿ ಫೀಲ್ಡಲ್ಲಿ ವರ್ಕ್ ಮಾಡೋದಿದೆಯಲ್ಲ, ಕಣ್ಣಲ್ಲಿ ನೀರೆಲ್ಲ ರಕ್ತ ಬಂದ್ಬಿಡುತ್ತೆ. ನನಗಂತೂ ಒಂದೊಂದ್ಸಲ ಬೇಕಾ ಇದೆಲ್ಲ ಅಂತ ಅನಿಸ್ಬಿಡುತ್ತೆ. ಇಲ್ಲ ನವೀನ್ ಅವರು ನನಗೋಸ್ಕರ ಜ್ಯೂಸ್ ಮಾಡಿದ್ದಾರೆ. ಇದನ್ನ ನಿನ್ನೆ ನಾವು ಊರಿಂದ ಬರ್ಬೇಕಾದ್ರೇನೆ ಆ್ಯಕ್ಚುಲಿ ನಾನು ಬ್ಲಾಗ್ ಮಾಡಿದ್ದೀನಿ ಚಿನ್ನ, ಹೇಳಿದೆ ರಾತ್ರಿ 10:30 ಆಯಿತು ಬರ್ತಾ. ಸಪೋಟ ಅಲ್ಲ ಇದು, ತೊಗೊಂಡು ಬಂದು ಅಂತ ಹೇಳಿದೆ ನಾನು ಆಗಲೇ, ವ್ಲಾಗ್ ಮಾಡ್ಕೊಂಡಿದ್ದೀನಿ. ಸಕ್ಕದಾಗಿದೆ, ಶುಗರ್ನ ಸಕ್ಕದಾಗಿದೆ, ಕರೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ. ಒಂದು ಜ್ಯೂಸ್ ಅಂಗಡಿ ಇಡ್ಬೋದಾ? ಓ ಆರಾಮ್ಸೆ ಇಡ್ಬೋದು, ಆರಾಮ್ಸೆ ಇಡ್ಬೋದು. ಏನ ಅವನಿಗೊಂದು ಸ್ವಲ್ಪ ಕುಡಿ, ಕೋಲ್ಡ್ ಐತೆ, ನೀನು ಸ್ವಲ್ಪ ಇದಾಗ್ಲಿ. ಅದಕ್ಕೆ ಆಚೆ ಇಟ್ಟಿದ್ದೀನಿ, ಹಿಂಗೆ ಇರು ಮಣ್ಣೆ ಕೊಡ್ತೀನಿ, ನಿನ್ಬಿಟ್ಟು ಕುಡಿತೀನ. ಚೆನ್ನಾಗಿದೆ, ಇಷ್ಟೊಂದು ಕೋಲ್ಡ್ ಕುಡಿಬಾರ್ದು. ಚೆನ್ನಾಗಿದೆ ರಮ್ಯಾ, ಪರ್ಫೆಕ್ಟ್ ಅಲ್ಲ? ಟೀ ಕಾಫಿ ಅಭ್ಯಾಸ ಇಲ್ಲ, ಇವ್ರಿಗೋಸ್ಕರ ಒಂಚೂರು ಕುಡಿತಿದ್ದೆ. ಅದ್ರ ಬದಲು ಈ ಥರ ಜ್ಯೂಸ್ ಆದರೆ ಖುಷಿಯಿಂದ ಕಂಪ್ನಿ ಕೊಡ್ತೀನಿ. ಸಕ್ಕರೆ ಇರುತ್ತೆ, ಈ ಬಿಸಿಲಿಗೆ ಹೆಲ್ದಿ. ಬಟ್ ಏನಂತ ಅಂದರೆ ಹೇಳ್ತಾ ಇದ್ದೆ ಅಲ್ವಾ ನಾನು, ನನಗೆ ಯಾವ ಥರ ಆಗ್ತಾಯಿದೆ ಅಂದರೆ ನಮಗೆ ಇವತ್ತು ಫುಲ್ ಬಾಡಿ ಪೇನು, ತಲೆ ನೋವ್ತಾ ಇದೆ, ಹೇಳೋಕ್ಕಾಗಲ್ಲ. ಹೆಂಗೋ ವೀಕೆಂಡ್ ಎಂಜಾಯ್ ಮಾಡಮ್ಮ. 7 ಗಂಟೆಗೆ ಸೂರ್ಯ ಮುಳುಗೋದು ಇವಾಗ, ಗೊತ್ತಾ ನಿಂಗೆ? ಅಷ್ಟು ಬಿಸಿಲಿರುತ್ತೆ. ಕುಡಿಯಲ್ಲ ಇಲ್ಲ ಬರೀ ಕುಡಿ. ನವೀನ್ ಕೋಲ್ಡ್ ಇದೆ, ದಯವಿಟ್ಟು ಬೇಡ. ಕುಡಿತಿಲ್ಲ. ಯಾವ ಥರ ಅಂದರೆ ಅವ್ನಿಗೆ ಸಮ್ಮರು ಇಮ್ಮರು ಅಂತಲ್ಲ, ಸೋರ್ತಾ ಇರುತ್ತೆ ಮೂಗು, ಕೆಮ್ಮು ಶುರು ಆಗುತ್ತೆ ಇಂದನೇ. ಅಪ್ಪ ಲೋಟಕ್ಕೆ ಹಾಕೊಳ್ಳ ಕುಡಿತೀಯಾ ತೊಳೆದ್ಬಿಟ್ಟು? ಎದ್ದೋಗಿ ಈಗ ಒಂದು ನಿಮಿಷ ಎದ್ದೋಗಿ. ನನ್ನ ಸ್ಯಾರಿ ಬಗ್ಗೆ ನೀಟಾಗಿ ಹೇಳ್ಬೇಕು. ನೀವು ಗಜ್ಜಿ ಬಿಜಿ ಅನ್ಕೊಂಡು ಮಧ್ಯೆ ಮಧ್ಯೆ ಮಾತಾಡ್ತೀರ. ಅವ್ನ ಕೈ ಕೊಡ್ಬೇಡಿ, ಗ್ಲಾಸ್ ಬಿಡಿಸ್ಬಿಡ್ತಾನೆ. ಅವ್ನ ಕೈ ಕೊಡಲ್ಲ, ನೀನು ಇಷ್ಟು ಹೇಳಿದ್ಮೇಲೆ ನಾನು ಎದ್ದೋಗಲ್ಲ. ಸುಮ್ಮನೆ ಇರೋ ನೋಡ್ರಿ. ಅವ್ನು ಗ್ರೇಪ್ ಜ್ಯೂಸ್ ಅಂತ ಮಾಡ್ಕೊಡ್ತೀನಿ. ಫ್ರೆಂಡ್ಸ್, ಇದು ನೋಡಿ ಸ್ಯಾರಿ ಎಷ್ಟು ಚೆನ್ನಾಗಿದೆ ಅಂದರೆ, ಇದಂತೂ ಫುಲ್ ಟ್ರೆಂಡಿ ಕಲರ್ ಆಯ್ತಾ. ಈ ಪರ್ಪಲ್ ಇದೆಯಲ್ಲ, ಇದು ಯಾವಾಗ್ಲೂ ಇದಾಗಲ್ಲ. ಈ ಸೀರೆ ಆ್ಯಕ್ಚುಲಿ ನಾನು ಒಂದು 3 ವರ್ಷದ ಹಿಂದೆನೇ ನೋಡಿದ್ದೀನಿ. ಹೌದು, ಇದು ಫುಲ್ ಚಂದ ಈ ಸ್ಯಾರಿ. ಇದು ಅವಾಗಲೂ ನಾನು 3 ಇಯರ್ಸ್ ಹಿಂದೆಯಿಂದಲೂ ನಂಗೆ ಆಗಲೇ ಇಷ್ಟ ಆಗಿತ್ತು. ಇದು 3 ವರ್ಷದ ಹಿಂದೆನೇ. ಅದು ಯಾವಾಗ ಬರಬೇಕು. ಅದರಲ್ಲಿ ಕಲರ್ ಇದೆಯಲ್ಲ ಎಷ್ಟು ಚೆನ್ನಾಗಿದೆ ನೋಡಿ, ಪರ್ಪಲ್ ಕಲರು. ಇದು ಬ್ಲೌಸ್ ಮತ್ತು ಲೈಟ್ ವೆಯ್ಟು ಇದೆ, ಭಾರ ಆ ಥರ ಇಲ್ಲ. ಬ್ಲೌಸ್ ಯಾವ ಥರ ಬರುತ್ತೆ ನೋಡಿ. ನಾನು ಇದಕ್ಕೆ ನೀವು ಬೇಡ ನನ್ನ ಸೀರೆ ತೋರಿಸ್ಬೇಕಾದ್ರೆ ಅಂದಿದ್ದು, ಮಧ್ಯ ಮಧ್ಯ ವಟ 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 ಅಂತೀರ. ಏನು ಹೇಳಕ್ ಬಂದಿ ಗೊತ್ತಾ? ಟೀ ಕುಡಿದ್ರು ಕೆಳಗಡೆ ಇಷ್ಟು ಬಿಟ್ಟಿರ್ತೀಯ, ಜ್ಯೂಸ್ ಕುಡಿದ್ರು ಕೆಳಗಡೆ ಇಷ್ಟು ಬಿಟ್ಟಿರ್ತೀಯ. ಯಾಕೆ ನಾವು ಒಂದು ಡ್ರಾಪ್ ಬಿಡಲ್ಲ. ನೋಡಿ ಫ್ರೆಂಡ್ಸ್, ಬ್ಲೌಸ್ ಫುಲ್ ಈ ಥರ ಬುಟ್ಟ ಬುಟ್ಟ ಬರುತ್ತೆ. ಸೊ ಜಾರ್ಜೆಟ್ ಸ್ಯಾರಿ, ಬ್ಲೌಸ್ ಫುಲ್ ಈ ಥರ ಬುಟ್ಟ ಗ್ರ್ಯಾಂಡಾಗಿ ಕಾಣುತ್ತೆ ಸ್ಟಿಚ್ ಮಾಡಿಸಿದ್ರೆ. ಆಮೇಲೆ ಸೆರಗು ಈ ಥರ ನೋಡಿ ಫುಲ್ ರಿಚ್ ಪಲ್ಲು ಬರುತ್ತೆ. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಸಕ್ಕದಾಗಿದೆ. ಅವ್ರ ಹತ್ರ ಕ್ವಾಲಿಟಿನೂ ಅಷ್ಟೇ ಒಳ್ಳೆ ವೆಯ್ಟ್ ಇದೆ ಸ್ಯಾರಿ. ವೆಯ್ಟ್ಲೆಸ್ ವೆಯ್ಟ್ ಇದೆ ಅದು. ನಂಗೆ ಅನಿಸ್ತಾ ಇದೆ ಅಂತ ಒಂಥರ. ಹೌದಾ? ಚೆನ್ನಾಗಿದೆ ಅಲ್ವಾ? ನಂಗೆ ಆ್ಯಕ್ಚುಲಿ ಇಷ್ಟ ಇದು. ಕಲರ್ ನೋಡಿ ಎಷ್ಟು ಚೆನ್ನಾಗೈತೆ ಕಲರ್. ನಾನು ಆ್ಯಕ್ಚುಲಿ ಒಂದ್ಸಲ ಇದಕ್ಕೆ ಹೋಗಿದ್ದೆ, ಯಾವುದೋ ಯಾವುದಕ್ಕೂ ಮನ್ನಾರ್ಸ್ಗೆ ಹೋಗಿದ್ದು. ಮನ್ನಾರ್ಸ್ಗೋ ಯಾವುದಕ್ಕೋ ನಮ್ಮ ಗೃಹ ಪ್ರವೇಶ ಟೈಮಲ್ಲಿ. ಅವಾಗ ಈ ಥರ ಸ್ಯಾರಿ ನಿಂಗೆ ತೋರಿಸ್ದೆ ಅವಾಗ. ಆಗ ಇದಕ್ಕಿಂತ ಅದು ಜಾಸ್ತಿ ಇನ್ನೂ ತೊಗೊಳ್ಳೋಂತ ನೀನು ಸುಮ್ಮನೆ ಆಗ್ಬಿಟ್ಟೆ. ಈಗ ಒಟ್ನಲ್ಲಿ ಇಷ್ಟ ಆಯ್ತಾ? ನಮ್ಗೆ ಆಗಲೇ ಇಷ್ಟ ಆಗಿತ್ತು ಅಂತ ಹೇಳಿದ್ನಲ್ಲ. ಇದೇನೋ ಹೇಳ್ತಾರೆ ಈ ಸ್ಯಾರಿಗೆ, ಜಾರ್ಜೆಟ್. ಜಾರ್ಜೆಟ್ ಜಾರ್ಜೆಟ್ ಅಂದ್ಬಿಡಿ.
ಇದಾಗುತ್ತೆ ಅಂದ್ರೆ ಚೆನ್ನಾಗಿ ಮಾತಾಡ್ತೀರಕ್ಕ. ಥ್ಯಾಂಕ್ ಯು. ಅದನ್ನ ನೋಡಿ ನೀವೇನೋ ಒಂದ್ ಸ್ವಲ್ಪ ಇನ್ಸ್ಪೈರ್ ಆಗ್ತೀರಾ ಅಂದ್ರೆ ನಮ್ಗೆ ಅದನ್ನ ಕೇಳಿ ತುಂಬಾ ಖುಷಿ ಆಗುತ್ತೆ. ಖುಷಿ ನಿಜವಾಗ್ಲೂ ಅಕ್ಕ. ಒಂದೊಂದು ನೀವು ಒಬ್ಬೊಬ್ರ ಬಗ್ಗೆ ಒಂದೊಂದು ಹೇಳ್ತೀರಲ್ಲ, ನೀವ್ ಹೇಳ್ತೀರಲ್ಲ ನಮ್ಗೆ ತುಂಬಾ ಇಷ್ಟ ಅಕ್ಕ. ಎಲ್ಲಾರು ಒಂದೇ ತರ ಇರಲ್ಲ ಅಕ್ಕ. ಎಷ್ಟ್ ಚೆನ್ನಾಗ್ ಮಾತಾಡ್ತೀರಾ ಅಂದ್ರೆ ತುಂಬಾ ತಿಳ್ಕೊಂಡಿದೀರ. ಅಷ್ಟೇ ಚೆನ್ನಾಗ್ ಮಾತಾಡ್ತೀರಾ ನೀವು. ತಿಳ್ಕೊಂಡಿರೋದು ಅಂತಲ್ಲ, ಏನೋ ಅಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್ ಅನುಭವ ಆಗಿರುತ್ತಲ್ವಾ ಅದು. ಯಾಕಂದ್ರೆ ನಮ್ ಲೈಫಲ್ಲಿ ನಡೆದಿರೋ ತರನೇ ಇನ್ನೊಬ್ರು ಲೈಫಲ್ಲಿ ನಡೆದಿರುತ್ತೆ, ಅದು ಕನೆಕ್ಟ್ ಆಗುತ್ತೆ. ಅದಕ್ಕೆ ಮಾತಾಡ್ತೀರಾ ಅಕ್ಕ. ಎಷ್ಟು ಒಂದೊಂದು ನಿಜವಾಗ್ಲೂ ನಾವು ಯಾರ ಬಗ್ಗೆನೂ ತಲೆ ಕೆಡ್ಸ್ಕೋಬಾರ್ದು. ಆತರ ಎಲ್ಲ ಮಾತಾಡಿರೋದು ನಾನು ಒಂದೊಂದ್ ಹತ್ರ ಇದ್ ಮಾಡ್ಕೊಂಡಿದ್ದೀನಿ ಅಕ್ಕ, ಅಳವಡಿಸ್ಕೊಂಡಿದೀನಿ. ಇವರೇ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ನಾವೇ ಬದ್ಲಾಗ್ಬಾರ್ದು. ನನ್ ತುಂಬಾ ಇದಾಕ ನಂಗೆ ಇವಾಗ ನಿಮ್ ಜೊತೆ ಮಾತಾಡ್ತಾ ಇರೋದಕ್ಕೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಗೊತ್ತಾ. ಖುಷಿ ಆಯ್ತು ನಂಗೂ. ನೀವು ಅಷ್ಟೊಂದು ನಮ್ಮ ಮೇಲೆ ಪ್ರೀತಿ ಇಟ್ಟಿರೋದು, ವಿಶ್ವಾಸ ಇಟ್ಟಿರೋದು. ನಾನು ಮೈಸೂರ್ ಬರ್ತೀವಕ್ಕ ನಾವು ಚಾಮುಂಡಿ ಬೆಟ್ಟಕ್ಕೆ. ಅಂದ್ರೆ ನೀವು ಟಿಕ್ ಟಾಕ್ ಮಾಡ್ತಿದ್ರಲ್ಲಕ್ಕ, ಅವಾಗಿಂದನೂ ಗೊತ್ತು ನನ್ ನೀವು ಟಿಕ್ ಟಾಕ್ ಮಾಡ್ತಿದ್ದಾಗಿಂದನೂ ನಾನು ನೋಡ್ತಾ ಬಂದಿದ್ದೀನಕ್ಕ ನಿಮ್ದು. ಈ ಮೈಸೂರು ಅಂತ ಎಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾರೆ. ಹೆಂಗ್ ಇವ್ರನ್ನ ಮೀಟ್ ಮಾಡೋದು, ಯಾವ ತರ ಮಾತಾಡೋದು ಇಷ್ಟ. ನಿಮ್ ತರ ಅತ್ತೆದೇ ಎಲ್ಲರಿಗೂ ಸಿಕ್ಬಿಟ್ರೆ ಯಾವ ಮನೆ ಜಗಳನೂ ಇರಲ್ಲ ಆಂಟಿ. ಹೌದೇನೋ ನಿಜ ಆಂಟಿ. ನನ್ ಸುಮ್ನೆ ಹೇಳ್ತಾರ, ನನ್ ಯಾರ ವಿಡಿಯೋಸ್ ನೋಡಲ್ಲ, ರಮ್ಯಾಕ ಮತ್ತೆ ನಿಮ್ ವಿಡಿಯೋಸ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಆಂಟಿ. ನಿಮ್ ತರ ಅತ್ತೆಗೆ ಸಿಕ್ಬೇಕಲ್ಲ ಎಲ್ಲ. ಸಿಕ್ಲಿ ಕಣಪ್ಪ ನಿಮ್ದು. ಮದ್ವೆ ಆಗಿದೆ ಆಂಟಿ. ಹೌದೇನೋ ಮದ್ವೆ ಆಗಿದೆ, ಇಬ್ರು ಮಕ್ಳಿದ್ದಾರೆ. ಏನಿಲ್ಲ ಸುಮ್ಮನಿರೋ. ಅವರು ಒಳ್ಳೆ ಕೆಟ್ಟವರಾದ್ರೂ ಒಳ್ಳೆಯವ್ರು ಹಾಗೆ ಆಗ್ತಾರೆ ಒಂದಿನ. ಅಲ್ಲಿ ಗಂಟ ಸ್ವಲ್ಪ ತಡ್ಕೋಬೇಕಣಪ್ಪ ಅಷ್ಟೇ. ಮಕ್ಕಳನ್ನ ಅಷ್ಟು ಇನ್ಸ್ಪಿರೇಷನ್ ಮಾಡಿ ಮಗುನ್ ಸಾಕೊಳ್ಳಿ. ನಿಜ ಆಂಟಿ. ಎಷ್ಟು ನಿಮ್ಮಂತ ತಾಯಿ ಎಲ್ಲರೂ ಸಿಕ್ಬೇಕಂಟಿ. ಸಿಗ್ಲಿ ಕಣಪ್ಪ. ನಿಜ. ಇವಾಗ ಅತ್ತೆದಿರು ಇರ್ತಾರೆ, ಮಗನ್ ಮಕ್ಳು ಒಂಥರ, ಮಕ್ಳು ಆತರ ನೀವ್ ಯಾವತ್ತೂ ಇದ್ ಮಾಡಲ್ಲ. ಎಲ್ಲಾ ಮಕ್ಳು ಒಂದೇ ತರ ಮಕ್ಳನ್ನ ಸಾಕೊಳ್ಬೇಕು. ಸಖತ್ತು ನಂಗೆ ಇಷ್ಟ ಆಂಟಿ ನೀವಂದ್ರೆ. ಹೌದೇನೋ ನೋಡ, ನಿನ್ ಬಾಯ್ ನಾನು ಇದು ಕೇಳಿ ನನ್ಗೆ ತುಂಬಾ ಖುಷಿ ಆಗ್ತದೆ ಕಣಪ್ಪ. ನಿಜವಾಗ್ಲೂ ಆಂಟಿ. ಸುಮ್ಮನೆ ಹೇಳ್ತಾ ಇಲ್ಲ, ನಾನು ನಿಮ್ ವಿಡಿಯೋಸ್ ನೋಡ್ತೀನಲ್ಲ. ಹೌದಾ? ನಿಜ ಎಷ್ಟು ಚೆನ್ನಾಗಿ ಮಕ್ಕಳು ಇದ್ ಮಾಡ್ತೀರಾ. ಮಗುನ್ ಎಷ್ಟು ಕಷ್ಟಪಟ್ಟು ಒಂಥರ ಪ್ರೀತಿಯಿಂದ ಎಷ್ಟು ಚೆನ್ನಾಗಿ ಸಾಕೊಡ್ತೀರಾ. ಈಗ ನಾವು ಸಾಗಿಲ್ಲ ಅಂದ್ರೆ ಇನ್ಯಾರೋ ಸಾಕ್ತಾರೆ ಹೇಳಪ್ಪ. ಈಗ ಎಲ್ಲಾ ತಾಯಿನೂ ಇವಾಗ ನಮ್ಮ ಮಕ್ಳು ಚೆನ್ನಾಗಿರ್ಲಿ, ನಮ್ಮ ಮಕ್ಳು ಏನೋ ಒಂದ್ ಇದ್ ಮಾಡ್ತಿದಾರೆ, ಎಲ್ಲಾ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಇದ್ ಮಾಡ್ತೀರಾ ಆಂಟಿ. ಹೌದಪ್ಪ. ನಿಜವಾಗ್ಲೂ ನೀವು ಸೊಸೆ ಲಕ್ಕಿ ಆಂಟಿ. ಹೌದೇನೋ ತುಂಬಾ ಲಕ್ಕಿ ಇದ್ ಮಾಡಿದಾರೆ ನಿಮ್ ಸೊಸೆ. ಚೆನ್ನಾಗಿ ಇದ್ ಮಾಡ್ತೀರಾ ಆಂಟಿ. ನನ್ಗೂ ಅಷ್ಟೇ ಕಣಪ್ಪ. ನನ್ಗೆ ನೋಡಿ ಮಕ್ಳು ಬೇರೆ ಅಲ್ಲ, ಹೆಣ್ಮಕ್ಳು ಬೇರೆ ಅಲ್ಲ, ಸೊಸೆ ಬೇರೆ ಅಲ್ಲ. ಎಲ್ರು ಚೆನ್ನಾಗಿರ್ಬೇಕು, ಹೊಂದ್ಕೊಂಡು ಹೋಗ್ಬೇಕು ಎಲ್ರು. ಅದಕ್ಕೆ ಅಂತ ಅವ್ರು ಹೊಂದ್ಕೊಂಡು ಹೋಗ್ಬೇಕು, ಸೊಸೆ ಮುಟ್ ನಾನು ಹೊಂದ್ಕೊಂಡು ಹೋಗ್ಬೇಕು. ಹೌದು ಕಣ. ನೋಡಪ್ಪ, ಒಬ್ರಿಗೆ ಹಿಂಸೆ ಕೊಡೋದ್ರಲ್ಲಿ ನಾವ್ ಎಷ್ಟು ದಿನ ಬಾಳಿರ್ತೀವಿ, ಬದುಕಿರ್ತೀವಿ. ತುಂಬಾ ಇಷ್ಟ. ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಮನೇಲಿ ಒಂಚೂರು ಜಗಳ ಇರಲ್ಲ ನೋಡ್ರಿ. ನೀವು ಸೊಸೆನ ಮಗಳ ತರ ಯಾವ ತರ ಟ್ರೀಟ್ ಮಾಡ್ತೀರಾ. ಇವಾಗ ಬರೀ ಮಕ್ಳು ಮಾತ್ರ ನೀವು ಟ್ರೀಟ್ ಮಾಡಲ್ಲ, ಸೊಸೆನೂ ಮಗಳ ತರ ಇದ್ ಮಾಡ್ತೀರಾ. ನನ್ಗೆ ತುಂಬಾ ಇಷ್ಟ. ಅಯ್ಯೋ ನನ್ಗೆ ಅದೇ, ನಾನು ಬೆಳಗ್ಗೆ ಅಂತ ನಾನು ಸೊಸೆಗೆ ಹೇಳಿದೀನಿ, ಕೇಳಪ್ಪ ಅವ್ರ ಬಾಯಿಂದಾನೆ. ಹಲೋ ಹೇಳಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಹೌದೌದು ನಾವೇ. ಊಟ ಆಯ್ತಾ? ಊಟ ಇನ್ನೂ ಇಲ್ಲ, ನಿಮ್ದು? ನಮ್ದು ಇನ್ನೂ ಇಲ್ಲ. ನಿಮ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ಹೌದಾ? ಥ್ಯಾಂಕ್ ಯು. ತುಂಬಾ ಇಷ್ಟ. ನಿಮ್ ಫ್ಯಾಮಿಲಿ ತುಂಬಾ ಇಷ್ಟ. ಅದೇ ನಾನು ಬೆಳಗ್ಗೆ ಸ್ವಲ್ಪ ಆರಾಮಿರ್ಲಿಲ್ಲ, ಸ್ವಲ್ಪ ಡಲ್ ಆಗಿದ್ದೆ. ಅದಕ್ಕೆ ಅನ್ನ ಫೈಂಡ್ ಔಟ್ ಮಾಡಿ ಯಾಕೆ ಡಲ್ ಆಗಿದ್ಯಾ ಅಂತ ಕೇಳ್ಕೊಂಡು ವಿಚಾರಿಸ್ತಾ ಇದ್ರು ಅಮ್ಮ. ನಿಜವಾಗ್ಲೂ ರಕ್ಷಿತಾ ಚೆನ್ನಾಗಿ ನೋಡ್ಕೋ. ಆಯ್ತು. ಮನಸ್ಸು ನಿಜ ಎಷ್ಟು ಚೆನ್ನಾಗಿ. ಒಬ್ಬೊಬ್ರು ಹೆಣ್ಮಕ್ಳು ರೆಡಿ ಆದ್ರೆ ಸೊಸೆದಿಂದ ಏನೋ ಮಾಡ್ತಾರೆ. ಅದು ನನ್ನ ಸೊಸೆ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಹೌದು. ಆಯ್ತು ಚೆನ್ನಾಗಿ ನೋಡ್ಕೊಂತೀನಿ. ಆ ಅಣ್ಣನ ಮದ್ವೆ ಆಗೋದಕ್ಕೆ ನೀವು ಲಕ್ಕಿ ಮಾಡಿದೀರ. ಮತ್ತೆ ಅತ್ತೆ ತರ ಅಮ್ಮ ಸಿಕ್ಕಿದ್ದಾರೆ. ಚೆನ್ನಾಗಿ ನೋಡ್ಕೋ ಆಂಟಿನ. ಆಯ್ತು, ಚೆನ್ನಾಗಿ ನೋಡ್ಕೊಂತೀನಿ. ನಿಮ್ ನಿಜ ನಾನು ರಮ್ಯಾಕ್ಕೂ ನೋಡ್ಲೇಬೇಕು, ಆಂಟಿನಂತೂ ನೋಡ್ಲೇಬೇಕು. ಮೈಸೂರು ಬಂದಾಗ ಆಂಟಿ ಮಿಸ್ ಮಾಡ್ದ. ಆಯ್ತು, ನೆಕ್ಸ್ಟ್ ಟೈಮ್ ಬಂದಾಗ ಮೀಟ್ ಮಾಡೋಣ. ಓಕೆ.
ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಮಾತಾಡಲೇಬೇಕು ಅಂತ ತುಂಬ ದಿನದಿಂದ ಕಾಲ್ ಟ್ರೈ ಮಾಡ್ತಾಯಿದ್ರು. ನಾವು ಎಲ್ಲ ಬ್ಯುಸಿ ಇರ್ತಾಯಿದ್ವಿ. ಇವತ್ತೆಲ್ಲರೂ ಒಟ್ಟಿಗೆ ಇದ್ವಲ್ಲ, ಅದೇ ಟೈಮ್ಗೆ ಕಾಲ್ ಕೂಡ ಬಂತು. ಅವ್ರು ಹೇಳ್ತಾಯಿದ್ವಿ, ಒಂದೊಂದು ಮಾತು ಕೇಳಿದ್ರು ಕೂಡ ತುಂಬ ಖುಷಿ ಆಗ್ತಾಯಿತ್ತು. ಅಷ್ಟು ಪ್ರೀತಿ ಕೊಡ್ತಾರೆ. ಅಥರ್ವನ್ ಜೊತೆನೂ ಕೂಡ ಮಾತಾಡಿದ್ರು. ಇದಕ್ಕೆಲ್ಲ ಬೆಲೆನೇ ಕಟ್ಟೋದಕ್ಕಾಗಲ್ಲ. ನಾವೇನು ಸಂಪಾದನೆ ಮಾಡಿದ್ದೀವಿ ಅಂತಂದರೆ, ಕೆಲವ್ರಿಗೆ ಸೋಷಿಯಲ್ ಮೀಡಿಯಾ ಅಂತ ಅಂದರೆ ಏನಿದು ಹಿಂಗೆ ವಿಡಿಯೋ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಅಂತ ಅದನ್ನು ನೆಗೆಟಿವ್ ಆಗಿನೇ ನೋಡ್ತಾರೆ. ಬಟ್ ಅದರಿಂದ ನಮ್ಗೇನು ಸಿಗ್ತಾ ಇದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿರಲ್ಲ. ನೋಡಿ, ಇಷ್ಟು ಪ್ರೀತಿ ಇದನ್ನು ಸಂಪಾದನೆ ಮಾಡೋದಿದೆಯಲ್ಲ, ಇದು ಬೇರೆ ಥರ ಆಯಿತಾ. ಸೊ ನಮ್ಮ ಲೈಫಲ್ಲಿ ಹಣ ಆಸ್ತಿ ಅದೆಲ್ಲ ಇನ್ನೊಂದು ಥರ ಆದರೆ, ಈ ಜನಗಳನ್ನ ಸಂಪಾದನೆ ಮಾಡೋದಿದೆಯಲ್ಲ, ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗಲ್ಲ. ಸೊ ಇಷ್ಟು ಪ್ರೀತಿ ಅವ್ರದ್ದು. ಒಂದೊಂದು ಮಾತು ಕೇಳಿದಾಗ್ಲೂ ಕೂಡ ನನಗೆಲ್ಲರೂ ಹೇಳ್ತಾರೆ, ಏನು ನೀನು ಯಾವಾಗಲೂ ವಿಡಿಯೋ ವ್ಲಾಗು ಅದು ಇದು ಅಂತ ಅಂತೀಯ ಅಂತ. ಅದರಿಂದ ನಮ್ಗೇನು ಸಿಗ್ತಾ ಇದೆ ರಿಟರ್ನ್ ಆಗಿ, ಆ ಪ್ರೀತಿ ಇದೆಯಲ್ಲ, ಜನಗಳ ಪ್ರೀತಿ, ಅದನ್ನು ಅನುಭವಕ್ಕೆ ಬರುತ್ತಲ್ಲ, ಅವಾಗಲೇ ಅವ್ರುಗಳು ಗೊತ್ತಾಗೋದು ಏನಕ್ಕೆ ಇವರು ಇಷ್ಟೊಂದು ಇದರಲ್ಲಿ ಇಂಟ್ರೆಸ್ಟಿಂಗ್ ಆಗಿದ್ದಾರೆ, ಪ್ಯಾಷನೇಟ್ ಆಗಿದ್ದಾರೆ ಅಂತ ಅನ್ಸೋದು. ಅದು ನಮಗಷ್ಟೇ ಅನುಭವ ಆಗಿರುತ್ತೆ. ನಮ್ಗೆ ಹೊರಗಡೆ ಹೋದಾಗ ಜನ ರೆಕಗ್ನೈಸ್ ಮಾಡಿ ಮಾತಾಡ್ಸೋದು, ಮತ್ತು ನೋಡ್ತಾ ಇದ್ದೀರಲ್ಲ ಎಷ್ಟು ಪ್ರೀತಿ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇದಕ್ಕೆ ಹೇಳ್ತಾ ಇದ್ದೀನಲ್ಲ, ಬೆಲೆನ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ನಮ್ಮ ಲೈಫ್ ಸ್ಟೈಲ್ನ ನಿಮ್ಮ ಜೊತೆ ನಾವು ಏನೂ ಮಾಡಲ್ಲ. ನಮ್ಮ ದಿನಚರಿನ ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ನಮ್ಮ ಲೈಫಲ್ಲಿ ಏನು ಆಗ್ತಾ ಇದೆ ಅನ್ನೋದನ್ನು ಶೇರ್ ಮಾಡ್ತೀವಿ. ನಮ್ಮ ಕಷ್ಟಗಳನ್ನ ಶೇರ್ ಮಾಡ್ತೀವಿ, ಸುಖನ ಶೇರ್ ಮಾಡ್ತೀವಿ. ಅದಕ್ಕೆ ನೀವು ಕಷ್ಟ ಅಂತ ಆದಾಗ ಒಂದು ಸಾಂತ್ವನದ ಮಾತುಗಳನ್ನ ಹೇಳಿ ನಮಗೆ ಸಮಾಧಾನ ಮಾಡ್ತೀರಾ, ಧೈರ್ಯ ಕೊಡ್ತೀರಾ. ನಾವು ಖುಷಿಯಲ್ಲಿದ್ದಾಗ, ನಮ್ಮ ಲೈಫಲ್ಲಿ ಏನೋ ಒಂದು ನಾವು ಅಚೀವ್ಮೆಂಟ್ ಮಾಡಿದಾಗ ಬೆನ್ ತಟ್ಟಿ ಶಬಾಸ್ ಅಂತ ಹೇಳಿ ನಮಗೆ ಎಂಕರೇಜ್ ಮಾಡ್ತೀರಾ. ಇನ್ನೂ ಒಂದಷ್ಟು ಏನಾದರೂ ಒಂದು ಮಾಡೋದಕ್ಕೆ ನಮ್ಮನ್ನ ಬೆನ್ ತಟ್ಟಿ ನಮಗೆ ಸಪೋರ್ಟ್ ಮಾಡ್ತೀರಾ. ಸೊ ಇದಕ್ಕಿಂತ ಏನು ಬೇಕು ಹೇಳಿ ಲೈಫಲ್ಲಿ. ಸೊ ಒಂದು ಫ್ಯಾಮಿಲಿ ನೀವೇ ಆಗ್ಬಿಟ್ಟಿರ್ತೀರ ನಮ್ಮ ಜೊತೆ, ನಮ್ಮ ಕಷ್ಟ ಸುಖಕ್ಕೆ ಅಂತ. ಇನ್ನು ಇವತ್ತು ಅಮ್ಮ ವಡೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು, ಇವತ್ತು ಅಕ್ಕನೂ ಕೂಡ ಅಮ್ಮನ ಮನೆಗೆ ಬಂದಿದ್ಲು. ಸೊ ವಡೆ ಮಾಡ್ತಾ ಇದ್ದಾರೆ. ಹಿಂಗೆ ಅಕ್ಕನೂ ಬಂದಿದ್ದಾಳೆ ಅಂತ ಅಂದ್ಬಿಟ್ಟು ನಂಗೆ ಕಾಲ್ ಮಾಡಿದ್ರು. ನಾನು ಕೂಡ ಬಂದೆ. ಕೆಲವ್ರಿಗೆ ಅನಿಸಿರುತ್ತೆ, ಯಾವಾಗ್ಲೂ ಈ ಥರ ಕೆಲಸ ಅಂತ ಬಂದಾಗ ರಕ್ಷಿತಾ ಮತ್ತು ಸೌಮ್ಯ ಮಾಡ್ತಿರ್ತಾರೆ, ರಮ್ಯಾ ನೀವೇನು ಮಾಡೋದೇ ಇಲ್ಲ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಹೇಳ್ತೀನಿ, ನನಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಆಫೀಸಲ್ಲಿ ಕೆಲಸ. ಇವಾಗಂತೂ ಫೀಲ್ಡ್ ವರ್ಕ್ ಮಾಡಿ ನಂಗೆ ತುಂಬಾ ಟಯರ್ಡ್ ಆಗಿರುತ್ತೆ. ನಾನು ಕೆಲಸ ಮಾಡೋ ಪರಿಸ್ಥಿತಿಲೇ ಇರೋದಿಲ್ಲ. ಕೆಲವ್ರು ನೋಡಿದವ್ರಿಗೆ ಅದು ಬೇರೆ ಥರನೇ ಅನಿಸ್ಬೋದು. ಬಟ್ ನನ್ನ ಪರಿಸ್ಥಿತಿ ಏನಿರುತ್ತೆ ಅಂತ ಅಂದ್ಬಿಟ್ಟು ಕೆಲವ್ರು ಕಾಣಿಸಿರಲ್ಲ. ಸೊ ಹಾಗಾಗಿ ನಮ್ಮ ಮನೇಲಿ ಎಲ್ರಿಗೂ ಅದು ಅಂಡರ್ಸ್ಟುಡ್ ಆಗಿರುತ್ತೆ. ಬೆಳಗ್ಗೆಯಿಂದ ಸಂಜೆ ತನಕ ಅವಳು ಅಲ್ಲಿ ದಿನಕ್ಕೆ 60 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿಕೊಂಡು ಅಲ್ಲಿ ಕೆಲಸ ಮಾಡಿ, ನನ್ನ ಪ್ರೆಷರ್ನ ಯಾವಾಗಲೂ ಅವ್ರಿಗೆ ನನ್ನ ಹತ್ರದಿಂದ ನೋಡಿರೋರ್ಗೆ ಅಷ್ಟೇ ಗೊತ್ತಿರುತ್ತಲ್ಲ. ಸೊ ಹಾಗಾಗಿ ಅವ್ರು ನನ್ನ ಕಡೆಯಿಂದ ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ನನ್ನ ಕೈಲಿ ಮಾಡೋಕ್ಕೂ ಆಗೋದಿಲ್ಲ. ಸೊ ನಮ್ಮ ಮನೇಲೇ ನನಗೆ ನನ್ನ ಗಂಡ ಹೆಲ್ಪ್ ಮಾಡಿಕೊಡ್ತಾರೆ. ಕೆಲವು ಸಲ ನನ್ನ ಕೈಲಿ ಆದಾಗ ಫ್ರೀ ಆಗಿದ್ದಾಗ ಮಾಡ್ತೀನಿ. ಬಟ್ ನನಗೆ ವರ್ಕಿಗೆ ಹೋಗಿ ಬಂದಿದ್ದಿನ ಅಂತೂ ಆ ಥರ ಇನಿಷಿಯೇಟ್ ತಗೊಂಡು ಕೆಲಸ ಎಲ್ಲ ಮಾಡೋದಕ್ಕೆ ಸಾಧ್ಯ ಆಗಿರಲ್ಲ. ಸೊ ನಮ್ಮ ಅಕ್ಕ ಇರ್ತಾಳೆ, ಅವಳು ರಕ್ಷಿತಾ ಏನಾದರೂ ಮಾಡ್ತಾಯಿದ್ರೆ ಹೆಲ್ಪ್ ಮಾಡ್ತಾಳೆ. ಸೊ ಹಂಗೆ ಆಗೋಗುತ್ತೆ. ಕೆಲವ್ರಿಗೆ ಆ ಥರ ಅನಿಸೋದು ಸಹಜ. ಸೊ ಅದಕ್ಕೊಂದು ಕ್ಲಾರಿಟಿನ ಕೊಟ್ಟೆ. ಆ್ಯಂಡ್ ಈಗ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಉಪ್ಸಾರು ಮಾಡಿದರು ಅಮ್ಮ. ಉಪ್ಸಾರು ಮಾಡಿ ವಡೆ ಕೂಡ ಆಯಿತು. ಈಗ ಅದನ್ನು ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಕೂಡ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮೆಲ್ಲರೂ ಪ್ರೀತಿ ಇದೇ ಥರ ಇರಲಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್.